ಆತ್ಮೀಯರೇ ನಮಸ್ಕಾರ. ಇವತ್ತು ನಾನು ನಿಮಗೆ ಪರಿಚಯಿಸಲಿಕ್ಕೆ ಹೋಗ್ತಾ ಇರುವಂತಹ ಪುಸ್ತಕ ಅದು ಈ ರಾಷ್ಟ್ರದ ಸಂವಿಧಾನದ ಕೊಲೆಗೆ ನಡೆದಂತಹ ಸಂಚಿನ ಕುರಿತಾದಂತಹ ಪುಸ್ತಕ. ಸಂವಿಧಾನದ ಕೊಲೆಗೆ ನಡೆದ ಸಂಚು ಎಮರ್ಜೆನ್ಸಿ ಅಂತ ಹೇಳಿ ಈ ಪುಸ್ತಕವನ್ನ ನಿಮಗೆ ಪರಿಚಯ ಮಾಡುತ್ತಾ ಇದ್ದೀನಿ. ಈ ಪುಸ್ತಕವನ್ನ ಸಂಪಾದಿಸಿರುವಂತಹವರು ರೋಹಿತ್ ಚಕ್ರತೀರ್ಥ ಅವರು. ಈ ಪುಸ್ತಕದ ಪ್ರಕಾಶನವನ್ನ ಮಾಡಿದವರು ಅಯೋಧ್ಯ ಪ್ರಕಾಶನದವರು. ಈ ಪುಸ್ತಕದಲ್ಲಿ 3 ಜನ ಲೇಖಕರ ಅಂಕಣ ಬರಹಗಳಿದ್ದಾವೆ. ಒಂದು ಈ ನಾಡಿನ ಖ್ಯಾತ ಸಾಹಿತಿಗಳು ಹಾಗೂ ಚಿಂತಕರಾಗಿರುವಂತಹ ನಾಡೋಜ ಡಾಕ್ಟರ್ SR ರಾಮಸ್ವಾಮಿ ಅವರ ಅಂಕಣ ಬರಹ ಇದೆ. ಇನ್ನೊಬ್ಬರು H ಮಂಜುನಾಥ್ ಭಟ್, ಹಿರಿಯ ಪತ್ರಕರ್ತರಾಗಿದ್ದಂಥವರು ಹಾಗೂ ಎಮರ್ಜೆನ್ಸಿಯ ಕುರಿತಾಗಿ ತಮ್ಮ ಚಿಂತನೆಗಳನ್ನ ಹಲವೆಡೆ ಹಂಚಿಕೊಂಡಿರುವಂತಹ ಸಾಹಿತಿಗಳು. ಮತ್ತೊಬ್ಬರು ಈ ಪುಸ್ತಕದ ಸಂಪಾದಕರಾಗಿರುವಂತಹ ರೋಹಿತ್ ಚಕ್ರತೀರ್ಥ ಅವರು. ಒಟ್ಟು ಈ ಪುಸ್ತಕದಲ್ಲಿ ಅದ್ಭುತವಾಗಿರುವಂತಹ ವಿಚಾರಗಳನ್ನ ತೆರೆದಿಡಲಾಗಿದೆ. ಆ ಕರಾಳ ದಿನಗಳ ಹೇಗಿತ್ತು ಎನ್ನುವ ವಿಚಾರವನ್ನ ನಮ್ಮ ಎದುರುಗಡೆಗೆ ತೋರ್ಪಡಿಸುವ ಕೆಲಸವನ್ನ ರೋಹಿತ್ ಚಕ್ರತೀರ್ಥಾದಿಯಾಗಿ 3 ಲೇಖಕರು ಮಾಡಿದ್ದಾರೆ. ಈ ಪುಸ್ತಕಕ್ಕೆ ಮುನ್ನುಡಿಯನ್ನ ಬರೆದಿರುವಂತಹವರು ಖ್ಯಾತ ರಂಗಕರ್ಮಿಗಳು ಹಾಗೂ ಸಿನಿಮಾ ನಿರ್ದೇಶಕರಾಗಿರುವಂತಹ ಪ್ರಕಾಶ್ ಬೆಳವಾಡಿ ಅವರು. ಅವರು ಮುನ್ನುಡಿಯನ್ನ ಬರೆಯುವಾಗ ಸಾಕಷ್ಟು ವಿಚಾರಗಳನ್ನ ನಮ್ಮೊಟ್ಟಿಗೆ ಹಂಚಿಕೊಳ್ತಾರೆ. 1975ನೇ ಇಸ್ವಿ ಜೂನ್ 26ನೇ ತಾರೀಕು ಇಂದಿರಾ ಗಾಂಧಿಯವರು ಈ ರಾಷ್ಟ್ರದ ಮೇಲೆ ಎಮರ್ಜೆನ್ಸಿಯನ್ನ ಹೇರಿದ್ರು. ಆ ಸಂದರ್ಭದಲ್ಲಿ ಹೇಗಿತ್ತು ವಾತಾವರಣ ಎನ್ನುವುದನ್ನ ಅವರು ನಮಗೆ ತಿಳಿಪಡಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಅವತ್ತಿಗೆ ಈ ರಾಷ್ಟ್ರದ ಅಧ್ಯಕ್ಷರಾಗಿದ್ದಂತಹ ಫಕ್ರುದ್ದೀನ್ ಅಲಿ ಅವರು ಒಂದೇ ಒಂದು ಪ್ರಶ್ನೆಯನ್ನ ಮಾಡದೇ ಈ ರಾಷ್ಟ್ರದಲ್ಲಿ ಇಂದಿರಾ ಗಾಂಧಿಯ ಅಣತಿಯ ಮೇರೆಗೆ ಎಮರ್ಜೆನ್ಸಿಯನ್ನ ತರುವ ಕೆಲಸವನ್ನು ಮಾಡಿದ್ರು ಎನ್ನುವ ವಿಚಾರವನ್ನ ತಿಳಿಸಿಕೊಡುತ್ತಾರೆ. ಇಂದಿರಾಳಿಂದ ಏಕಪಕ್ಷೀಯವಾಗಿ ನಿರ್ಧಾರವನ್ನ ತೆಗೆದುಕೊಳ್ಳಲಾಯಿತು. ಕಾಂಗ್ರೆಸ್ ಆಕೆಯ ಕೈಗೊಂಬೆಯಂತೆ ಕೆಲಸ ಮಾಡಿತು ಎನ್ನುವ ವಿಚಾರವನ್ನ ಅವರು ನಮ್ಮ ಎದುರುಗಡೆಗೆ ತೆರೆದಿಟ್ಟಿದ್ದಾರೆ. ಹಾಗೆಯೇ ಸರ್ವಾಧಿಕಾರದ ಪ್ರಶ್ನೆಯನ್ನ ಮಾಡಿದಾಗ ಬಂಡಾಯವಿದ್ದಂತಹ ಹಲವಾರು ಜನರನ್ನ ಬಂಧಿಸುವ ಕೆಲಸವನ್ನು ಮಾಡಲಾಯಿತು. ಚಂದ್ರಶೇಖರ್, ಮೋಹನ್ ಧಾರಿಯಾ, ರಾಮಧನ್, ಕೃಷ್ಣಕಾಂತ್ ಹಾಗೂ ಲಕ್ಷ್ಮೀಕಾಂತಂ ಅವರನ್ನ ಕಾಂಗ್ರೆಸ್ನಿಂದ ಕ್ಷಣ ಮಾತ್ರದಲ್ಲಿ ಉಚ್ಚಾಟನೆ ಮಾಡಲಾಯಿತು. ಇದನ್ನ ನೋಡಿ ರಾಜ್ಯ ಘಟಕಗಳು ಹಾಗೂ ರಾಷ್ಟ್ರ ಘಟಕದ ಎಲ್ಲ ಪದಾಧಿಕಾರಿಗಳು ಕೂಡ ಕಾಂಗ್ರೆಸ್ನವರು ಒಪ್ಪಿಕೊಂಡ್ರು ಇಂದಿರಾಳ ಈ ಸರ್ವಾಧಿಕಾರತ್ವವನ್ನ ಎನ್ನುವ ವಿಚಾರವನ್ನ ತೆರೆದಿಡುತ್ತಾರೆ. ಹಾಗೇನೆ ಅವರೆಲ್ಲರೂ ಕೂಡ ಬೇಷರತ್ತಾಗಿ ಇಂದಿರಾ ಗಾಂಧಿಯವರ ಆಡಳಿತದಲ್ಲಿ ನಮಗೆಲ್ಲರಿಗೂ ಕೂಡ ನಂಬಿಕೆ ಇದೆ ಎನ್ನುವ ವಿಚಾರವನ್ನ ಒಪ್ಪಿಕೊಳ್ಳುತ್ತಾರೆ. ಹಾಗೇನೆ ಅವರಿಗೆಲ್ಲರೂ ಕೂಡ ಇಂದಿರಾ ಗಾಂಧಿಯಿಂದ ತಲೆದಂಡವನ್ನ ತಪ್ಪಿಸಿಕೊಂಡ್ರು ಎನ್ನುವ ವಿಚಾರವನ್ನ ಹೇಳಿದ್ದಾರೆ. ಅಂದಿನ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಈ ರಾಷ್ಟ್ರದ ಸಂವಿಧಾನಕ್ಕೆ ಕತ್ತರಿ ಹಾಕುವ ಕೆಲಸವನ್ನು ಕೂಡ ಇಂದಿರಾ ಗಾಂಧಿಯವರು ಮಾಡಿದ್ದಾರೆ. 38ನೇ ತಿದ್ದುಪಡಿಯಿಂದ 48ನೇ ತಿದ್ದುಪಡಿಯವರೆಗೆ ಹಲವಾರು ತಿದ್ದುಪಡಿಗಳನ್ನ ಮಾಡಿದ್ರು. ಯಾವುದೇ ಚರ್ಚೆಗಳಿಲ್ಲ, ಯಾವುದೇ ಡಿಸ್ಕಷನ್ಗಳಿಲ್ಲ, ಯಾವುದೇ ಸೆಷನ್ಗಳಿಲ್ಲ. ಏಕಪಕ್ಷೀಯವಾಗಿ ಸಂವಿಧಾನವನ್ನ ತಿದ್ದುಪಡಿ ಮಾಡುವ ಕೆಲಸವನ್ನ ಇಂದಿರಾ ಗಾಂಧಿಯವರು ಮಾಡಿದ್ದಾರೆ. 38ನೇ ತಿದ್ದುಪಡಿಯಲ್ಲಿ ಅವರು ಹೇಳ್ತಾರೆ, ತುರ್ತು ಸ್ಥಿತಿಯ ಕುರಿತಾದ ಯಾವುದೇ ಪ್ರಕರಣಗಳನ್ನ ಕೋರ್ಟ್ ಕೈಗೆತ್ತಿಕೊಳ್ಳುವಂತಿಲ್ಲ ಅಂತ ಹೇಳಿ. 39ನೇ ತಿದ್ದುಪಡಿಯಲ್ಲಿ ದೇಶದ ಪ್ರಧಾನಿಗೆ ಸಂಬಂಧಿಸಿರುವಂತಹ ಯಾವುದೇ ಪ್ರಕರಣವನ್ನ ಸರ್ವೋಚ್ಚ ನ್ಯಾಯಾಲಯ ಎತ್ತಿಕೊಳ್ಳುವಂತಿಲ್ಲ ಎನ್ನುವ ತಿದ್ದುಪಡಿಯನ್ನ ಮಾಡುತ್ತಾರೆ. ಹಾಗೆಯೇ 6 ವರ್ಷ ಅಸಿಂಧುಗೊಂಡಿದ್ದಂತಹ ಅವರ ಅಸಿಂಧು ಆದೇಶ ಏನಿತ್ತೋ ಅದನ್ನ ಈ ಮೂಲಕ ತಾವು ಮಾರ್ಪಡಿಸುವ ಪ್ರಯತ್ನವನ್ನು ಮಾಡಿದ್ರು ಅಂತ ಹೇಳಿ ವಿಷಯವನ್ನ ನಮಗೆ ತಿಳಿಸಿಕೊಡುತ್ತಾರೆ. 42ನೇ ತಿದ್ದುಪಡಿಯಲ್ಲಿ ಸಂವಿಧಾನವನ್ನ ಬದಲಿಸುವ ಹಕ್ಕು ಚುನಾಯಿತ ಪ್ರತಿನಿಧಿಗಳಿಗಿದೆ. ಇದನ್ನ ಯಾವುದೇ ಕಾರಣಕ್ಕೂ ಕೂಡ ಸರ್ವೋಚ್ಚ ನ್ಯಾಯಾಲಯ ಆಗ್ಲಿ ಬೇರೆ ಯಾವುದೇ ನ್ಯಾಯಾಲಯಗಳಾಗ್ಲಿ ಪ್ರಶ್ನಿಸುವಂತಿಲ್ಲ, ಮಧ್ಯ ಪ್ರವೇಶಿಸುವಂತಿಲ್ಲ ಎನ್ನುವ ವಿಚಾರವನ್ನ ಇಂದಿರಾ ಗಾಂಧಿ ಅವರು ಹೇಳಿದ್ದಾರೆ. ಹಾಗೆ ಈ ತಿದ್ದುಪಡಿಯನ್ನು ಸೇರ್ಪಡೆ ಮಾಡಿದ್ದಾರೆ ಎನ್ನುವುದು ನಮಗೆ ಗೊತ್ತಾಗತ್ತೆ ಅಂತ ಹೇಳಿ ಹೀಗೆ ಸಂವಿಧಾನದ ಮೂಲ ಪ್ರಸ್ತಾವನೆಯನ್ನೇ ಬದಲಾಯಿಸಿ ಅದರಲ್ಲಿ ಸೋಷಿಯಲಿಸ್ಟ್ ಹಾಗೂ ಸೆಕ್ಯುಲರ್ ಎನ್ನುವ 2 ಪದಗಳನ್ನ ಇಂದಿರಾ ಗಾಂಧಿ ಅವರು ಸೇರ್ಪಡೆ ಮಾಡಿದ್ದನ್ನ ನಾವು ನೋಡ್ತೀವಿ. ಆ ಸಂವಿಧಾನದ ಪೂರ್ವ ಪೀಠಿಕೆ ಏನಿತ್ತು ಅದನ್ನೇ ಕೊಲೆಗಡಿಸುವ ಕೆಲಸವನ್ನ ಇಂದಿರಾ ಗಾಂಧಿ ಅವರು ಮಾಡಿದ್ದಾರೆ. ತುರ್ತು ಪರಿಸ್ಥಿತಿಯ ಕರಾಳ ಅಧ್ಯಾಯಕ್ಕೆ 50 ವರ್ಷ ಸಂದಿದೆ.
ಇದು ಸುವರ್ಣ ಮಹೋತ್ಸವವನ್ನ ಆಚರಿಸುವಂತಹ ಸಂದರ್ಭ ಅಲ್ಲ, ಬದಲಾಗಿ ಈ ಕರಾಳ ದಿನಗಳಿಂದ ನಾವು ಕಲಿಯಬೇಕಾಗಿರುವಂತಹ ಪಾಠ ತುಂಬಾ ದೊಡ್ಡದಾಗಿದೆ ಎನ್ನುವುದನ್ನ ಸಂಪಾದಕರು ತಮ್ಮ ಅರಿಕೆಯ ನುಡಿಗಳಲ್ಲಿ ಕೇಳಿಕೊಳ್ಳುತ್ತಾರೆ. ಈ ಪುಸ್ತಕದ ಅರ್ಪಣೆಯನ್ನ ಎಮರ್ಜೆನ್ಸಿಯ ಕರಾಳ ದಿನಗಳಲ್ಲಿ ಅಧಿಕಾರದ ಬೂಟಿ ನೇಟುಗಳನ್ನ ತಿಂದ ಅಮಾನುಷ ದೈಹಿಕ ಮಾನಸಿಕ ಹಿಂಸಾಚಾರಗಳಿಗೆ ಬಲಿಯಾದ ಪ್ರಜಾಪ್ರಭುತ್ವದ ಬಾವುಟವನ್ನ ಎತ್ತಿ ಹಿಡಿಯುವತ್ತ ಸರ್ಕಾರದ ಗುಂಡೇಟುಗಳಿಗೆ ಹುತಾತ್ಮರಾದ ಎಲ್ಲ ಧೀರ ಪುಣ್ಯ ಚೇತನಗಳಿಗೆ ಈ ಪದಾಂಜಲಿ ಅರ್ಪಿತ ಅಂತ ಹೇಳಿ ಸಂಪಾದಕರು ಹೇಳುತ್ತಾರೆ. ಹಾಗೇನೆ ಪುಸ್ತಕದ ಒಳಪುಟವನ್ನ ತಿರುವಿ ನೋಡಿದಾಗ ಪುಸ್ತಕದಲ್ಲಿ ಒಟ್ಟು 3 ಭಾಗಗಳು ಕಾಣುತ್ತವೆ. ಮೊದಲನೆಯ ಭಾಗದಲ್ಲಿ 1975ರಿಂದ 77 ಹಿನ್ನೋಟ, ಇದನ್ನ ಮರೆಯದಿರೋಣ ಎಂಬ ಶೀರ್ಷಿಕೆ ಅಡಿಯಲ್ಲಿ ನಮಗೆ ಕಾಣಸಿಕ್ಕರೆ, ಎರಡನೆಯ ಭಾಗದಲ್ಲಿ ಸಂವಿಧಾನಕ್ಕೆ ಮರಣ ಶಾಸನ ಎನ್ನುವಂತಹ ವಿಭಾಗವನ್ನ ನೋಡ್ಲಿಕ್ಕೆ ಸಿಗುತ್ತೆ. ಈ ಭಾಗದಲ್ಲಿ ಒಟ್ಟು 6 ಅಧ್ಯಾಯಗಳಿದ್ದಾವೆ. ಒಂದು ಬಡಿದು ಕೊಲ್ಲುವಂಗೆ ಬಡಿಗೆ ಕೊಟ್ಟಂತೆ ಎನ್ನುವ ಅಧ್ಯಾಯ ಆದ್ರೆ, ಎರಡನೆಯದು ವೃಕ್ಷ ಸ್ವರೂಪ ಅವಸ್ಥೆ ಬೀಜದಲ್ಲೇ ಎನ್ನುವಂಥದ್ದು, ಹದ್ದಾಯಿತು ಗಿಣಿ ಎನ್ನುವುದು ಮೂರನೆಯದ್ದಾದ್ರೆ, ನಾಲ್ಕನೆಯದ್ದು ಗಣತಂತ್ರಕ್ಕೆ ಆಪತ್ಕಾಲ ಎನ್ನುವಂಥದ್ದು, ಹಾಗೆ ಐದನೆಯದ್ದು ಬುಲ್ಡೋಜರ್ ಹತ್ತಿಸಿದ ರಾಜಕುಮಾರ, ಆರನೆಯದ್ದು ಶಾ ಆಯೋಗದ ವರದಿ ಏನಾಯಿತು ಎನ್ನುವಂಥದ್ದನ್ನ ಎರಡನೇ ಭಾಗದಲ್ಲಿ ಕಾಣಲಿಕ್ಕೆ ಸಿಗತ್ತೆ. ಹಾಗೆ ಮೂರನೇ ಭಾಗದಲ್ಲಿ ಶಾ ಆಯೋಗದ ವರದಿ ತೆರೆದಿಟ್ಟ ಸತ್ಯಗಳು ಎನ್ನುವುದನ್ನ ಸವಿವರವಾಗಿ ತಿಳಿಸಿಕೊಡುವ ಪ್ರಯತ್ನವನ್ನ ಮಾಡಲಾಗಿದೆ. ಪತ್ರಿಕೆಗಳ ಸ್ವಾತಂತ್ರ್ಯ ಹರಣ, ಬಂಧನದ ಸೆರೆಮನೆವಾಸ, ಹಾಗೇನೆ ಕುಟುಂಬ ಯೋಜನೆಯಲ್ಲಿ ಬಲಪ್ರಯೋಗ, ದೆಹಲಿಯನ್ನ ನಡುಗಿಸಿದ ಸ್ವಚ್ಛತಾ ಕಾರ್ಯ ಎನ್ನುವಂಥದ್ದು 4 ಅಧ್ಯಾಯಗಳು ಈ ಭಾಗದಲ್ಲಿ ಕಂಡು ಬಂದ್ರೆ, ಮುಂದೆ ಸಂಖ್ಯೆಗಳಲ್ಲಿ ಎಮರ್ಜೆನ್ಸಿ, ಹೇಳಿಕೆಗಳಲ್ಲಿ ಎಮರ್ಜೆನ್ಸಿ ಎನ್ನುವಂತಹ 2 ಉಪ ಅಧ್ಯಾಯಗಳನ್ನ ಸೇರಿಸಲಾಗಿದೆ. ಕೊನೆಗೆ ಅನುಬಂಧದ ರೂಪದಲ್ಲಿ 2 ಅನುಬಂಧಗಳು ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಒಂದು ಶ್ರೀ ಕೇಶವಾನಂದ ಭಾರತಿ ಶ್ರೀಪಾದರು ಸಂವಿಧಾನದ ತಿಥಿಯಾಗುವುದನ್ನ ತಡೆದ ಎತ್ತಿ ಎನ್ನುವಂಥದ್ದು, ಇನ್ನೊಂದು ಸಂಜಯ್ ಗಾಂಧಿ ಈಜು ಬಾರದ ಕಪ್ತಾನ ಎನ್ನುವಂಥದ್ದನ್ನ ಸೇರ್ಪಡಿಸಲಾಗಿದೆ. ಭಾಗ 1 ಎಸ್.ಆರ್. ರಾಮಸ್ವಾಮಿ ಅವರು ಬರೆದಿದ್ದಾರೆ. ಒಟ್ಟು ಈ ಎಮರ್ಜೆನ್ಸಿಯ ಕರಾಳ ದಿನಗಳಲ್ಲಿ ಯಾರು ಇದನ್ನು ಅನುಭವಿಸಿ ಈ ಕಾಲದಲ್ಲಿ ಸ್ವತಃ ಅದನ್ನ ಕಂಡಿದ್ದಾರೋ ಅವರು ತಮ್ಮ ಅನುಭವದ ನುಡಿಗಳ ಸಮೇತ ಈ ಒಂದು ಅಧ್ಯಾಯದಲ್ಲಿ ನಮಗೆ ವಿಚಾರಗಳನ್ನ ತೆರೆದಿಡುವ ಕೆಲಸವನ್ನು ಮಾಡಿದ್ದಾರೆ. ಅವರು ಹೇಳ್ತಾರೆ, ಈ ಅಧ್ಯಾಯದ ಉದ್ದಕ್ಕೂ ಕೂಡ ಅವರು ವಿವರಿಸ್ತಾ ಹೋಗ್ತಾರೆ. ಇತಿಹಾಸದಲ್ಲಿ ಅತಿ ಘೋರವೆನಿಸಿರುವಂತಹ ಹಿಟ್ಲರ್ ಬೆಳೆದಿದೆ ಹೇಗೆ ಎನ್ನುವ ಕಥನದ ಮೂಲಕ ಈ ಅಧ್ಯಾಯ ಶುರುವಾಗುತ್ತೆ. ಅವತ್ತು ಹಿಟ್ಲರ್ನನ್ನ ನೆಗ್ಲೆಕ್ಟ್ ಮಾಡಿದ ಕಾರಣ ಇಡೀ ಜರ್ಮನಿಯಲ್ಲಿ ಯಹೂದಿಗಳ ನರಮೇಧ ಆಯಿತು. ಹಾಗೆ ಭಾರತದಲ್ಲೂ ಕೂಡ ಇಂದಿರೆಯ ಎಮರ್ಜೆನ್ಸಿಯನ್ನ ನೆಗ್ಲೆಕ್ಟ್ ಮಾಡುವಂತ ಇರಲಿಲ್ಲ ಎನ್ನುವುದನ್ನ ಅವರು ತಿಳಿಸ್ತಾರೆ. ಈ ರಾಷ್ಟ್ರದಲ್ಲಿ ಆಗ ಪೊಲೀಸ್ ರಾಜ್ಯವೇ ಆಡಳಿತಕ್ಕೆ ಬಂದಿತ್ತು ಎನ್ನುವಂಥದ್ದನ್ನ ಅವರು ನಮ್ಮ ಎದುರುಗಡೆಗೆ ತೆರೆದಿಡುವ ಕೆಲಸವನ್ನು ಮಾಡಿದ್ದಾರೆ. ಈ ಉತ್ಕಟ ಸ್ಥಿತಿಯಲ್ಲಿ ತಾನಾಶಾಹಿಯನ್ನ ವಿರೋಧಿಸುವ ಸಾಹಸವನ್ನ ಮಾಡಿದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಆನಂದ ಮಾರ್ಗಿಗಳು, ಕಾರ್ಮಿಕ ಸಂಘ, ಹಾಗೆ ಗಾಂಧಿವಾದಿಗಳಾದಿಯಾಗಿ ಹಲವಾರು ಸಂಘಟನೆಗಳು ಈ ಒಂದು ಎಮರ್ಜೆನ್ಸಿಯ ವಿರೋಧವನ್ನ ಮಾಡಿದ್ರು ಎನ್ನುವುದನ್ನ ಇಲ್ಲಿ ಉಲ್ಲೇಖಿಸ್ತಾರೆ. ಹಾಗೇನೆ ಇವರೆಲ್ಲರನ್ನೂ ಕೂಡ ವಿದ್ರೋಹಿಗಳು ಅಂತ ಹೇಳಿ ಜೈಲಿಗೆ ಹಾಕುವ ಕೆಲಸ ಆಯಿತು, ಇವರನ್ನ ಶಿಕ್ಷಿಸುವ ಕೆಲಸವನ್ನ ಮಾಡಿದ್ರು ಎನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳುತ್ತಾರೆ. ತುರ್ತು ಪರಿಸ್ಥಿತಿಯ ವಿರುದ್ಧ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹೋರಾಟ ಮಾಡಿದ್ದನ್ನ ಹಲವು ಪತ್ರಿಕೆಗಳು ಉಲ್ಲೇಖಿಸಿವೆ. ದೇಶದ ಹಳೆಯ ಪೀಳಿಗೆಯ ಪತ್ರಕರ್ತರಲ್ಲಿ ಗಣ್ಯರು, ಮದ್ರಾಸಿನ ದಿ ಇಂಡಿಯನ್ ರಿವ್ಯೂ ಪತ್ರಿಕೆಯ ಸಂಪಾದಕರು ಆಗಿದ್ದ ಎಂ.ಸಿ. ಸುಬ್ರಹ್ಮಣ್ಯಂ ಅವರು ರಾಷ್ಟ್ರೀಯ ಜಾಗರಣ ಕಾರ್ಯವನ್ನ ಧೀರೋದಾತ್ತವಾಗಿ ಪಟ್ಟು ಹಿಡಿದು ಮಾಡಿದ ಗುಂಪುಗಳಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ವಿಶೇಷವಾಗಿ ಉಲ್ಲೇಖಿಸಲೇಬೇಕು. ಸತ್ಯಾಗ್ರಹದ ವ್ಯವಸ್ಥೆ ಮಾಡುವುದರಲ್ಲಿ, ಭಾರತದ ಉದ್ದಗಲಕ್ಕೂ ಸುದ್ದಿ ವಿನಿಮಯ ಜಾಲವನ್ನ ವಿಸ್ತರಿಸುವುದರಲ್ಲಿ, ಆಂದೋಲನಕ್ಕೆ ಅಗತ್ಯವಾದ ಧನರಾಶಿಯನ್ನ ಸದ್ದಿಲ್ಲದೆ ಸಂಗ್ರಹಿಸುವುದರಲ್ಲಿ, ಅಡೆತಡೆಗಳಿಲ್ಲದೆ ಭೂಗತ ಸಾಹಿತ್ಯವನ್ನು ತಯಾರಿಸಿ ಹಂಚುವುದರಲ್ಲಿ, ಇತರ ಪಕ್ಷ ಮತ ಧರ್ಮಗಳಿಗೆ ಸೇರಿದ ಬಂಧಿತರಿಗೂ ನೆರವಾಗುವುದರಲ್ಲಿ ಸಂಘದ ಸ್ವಯಂ ಸೇವಕರು ಅತಿ ವಿರುದ್ಧವಾಗಿರುವಂತಹ ಕೆಲಸವನ್ನು ಮಾಡಿದ್ರು ಎನ್ನುವುದನ್ನು ಉಲ್ಲೇಖಿಸುತ್ತಾರೆ. ಮುಂದೆ ಈ ದೇಶದಲ್ಲಿ ಸಾಮಾಜಿಕ ಮತ್ತು ರಾಜಕೀಯ ಕಾರ್ಯವನ್ನು ನಿರ್ವಹಿಸಲು ಸನ್ಯಾಸಿಗಳ ಪಡೆಯಲು ಸಜ್ಜಾಗಿ ನಿಲ್ಲಬೇಕು ಎಂದು ಸ್ವಾಮಿ ವಿವೇಕಾನಂದರು ಕೊಟ್ಟಿದ್ದ ಕರೆ ಬಹುಮಟ್ಟಿಗೆ ಉತ್ತರ ರೂಪವಾದರು ತಾವು ಎಂಬುದನ್ನ ಸಾಧಿಸಿ ತೋರಿಸಿದ್ದಾರೆ ಎನ್ನುವುದನ್ನು ತಿಳಿಸುತ್ತಾರೆ. ಕ್ರಾಂತಿಕಾರಿ ಪರಂಪರೆಗೆ ಸೇರಿದವರು ಅವರು
ಇತರ ಪಕ್ಷಗಳ ಕಾರ್ಯಕರ್ತರ ಪ್ರಶಂಸೆಯನ್ನು ಹಿಂದಿನ ರಾಜಕೀಯ ವಿರೋಧಿಗಳ ಗೌರವವನ್ನೂ ಕೂಡ ಅವರು ಗಳಿಸಿಕೊಂಡ್ರು ಎನ್ನುವುದನ್ನು ಉಲ್ಲೇಖಿಸುತ್ತಾರೆ. ಸಾಹಿತಿ ಧೀಮಂತರಾಗಿರುವಂತಹ ಶಿವರಾಮ್ ಕಾರಂತರು 1977ರ ಮೇ 17ರಂದು ಮಂಗಳೂರಿನ ಸಾರ್ವಜನಿಕ ಸಭೆಯಲ್ಲಿ ಹೇಳಿದ ಮಾತನ್ನು ಕೂಡ ಉಲ್ಲೇಖ ಮಾಡ್ತಾರೆ. ಚುನಾವಣೆಯ ಘೋಷಿತವಾದಾಗ ಜನರಿಗೆ ಸ್ವಾತಂತ್ರ್ಯ ಸಂದೇಶವನ್ನ ತಿಳಿ ಹೇಳುವವರು ಯಾರು ಎಂಬ ಚಿಂತೆ ನನಗಿತ್ತು. ನನ್ನ ಆ ಚಿಂತೆಯನ್ನ ದೂರ ಮಾಡಿದವರು ಸಹಸ್ರಾರು ಸಂಖ್ಯೆಯಲ್ಲಿ ಮುಂದೆ ಬಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರು. ಚುನಾವಣೆಗಿಂತ ಮುಂಚೆ ತುರ್ತು ಪರಿಸ್ಥಿತಿಯ ವಿರುದ್ಧ ಹೋರಾಟದ ಹೆಚ್ಚಿನ ಭಾರವನ್ನ ಸುಮಾರು 80% ಹೊತ್ತವರು ಸಂಘದ ಸ್ವಯಂ ಸೇವಕರೇ. ಅವರೇ ಜನರ ಮನಸ್ಥೈರ್ಯವನ್ನ ಕಾದುಕೊಂಡು ಬಂದವರು. ಈ ರೀತಿ ಉನ್ನತ ಧ್ಯೇಯವೊಂದರಿಂದ ಪ್ರೇರಿತರಾಗಿ ಚಳವಳಿಯಲ್ಲಿ ಧುಮುಕಿದ, ಸ್ವಂತಕ್ಕಾಗಿ ಏನನ್ನೂ ನಿರೀಕ್ಷಿಸದ ಅವರ ಸಹಸ್ರಾರು ತರುಣರು ನನಗೆ ಗೊತ್ತು. ಅನೇಕ ಚಾರಿ ಅವರಿಗೆ ತಿನ್ನಲು ಏನೂ ಸಿಗದೆ ತಂಗಲು ನೆಲೆಗಾಣದೆ ಇದ್ದ ಪರಿಸ್ಥಿತಿ ಇತ್ತು. ಆದರೆ ಅವರ ಹುರುಪು ಮಾತ್ರ ಎಂದಿಗೂ ಕೂಡ ಕುಗ್ಗಲಿಲ್ಲ ಎನ್ನುವುದನ್ನ ಈ ಸಂದರ್ಭದಲ್ಲಿ ಅವರು ಉಲ್ಲೇಖವನ್ನು ಮಾಡ್ತಾರೆ. ಸಂವಿಧಾನಕ್ಕೆ ಮರಣಶಾಸನ ಅಧ್ಯಾಯದಲ್ಲಿ ರೋಹಿತ ಚಕ್ರತೀರ್ಥ ಅವರು ಹಲವು ಘಟನೆಗಳನ್ನ, ಆ ಎಮರ್ಜೆನ್ಸಿ ಹೇರಿದ ದಿನ ಏನೆಲ್ಲ ಘಟನೆಗಳಾಯ್ತು, ಜೂನ್ 25ನೇ ತಾರೀಕು ಹಾಗೂ 26ನೇ ತಾರೀಕು ಏನೆಲ್ಲ ಆಯಿತು ಎನ್ನುವುದನ್ನ ಸವಿವರವಾಗಿ ತಿಳಿಸುವ ಕೆಲಸವನ್ನು ಮಾಡಿದ್ದಾರೆ. 1,10,000ಕ್ಕೂ ಅಧಿಕ ಜನರನ್ನ ಬಂಧಿಸಲಾಯಿತು. ಅದರಲ್ಲಿ 1,00,000ದಷ್ಟು ಜನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರೇ ಇದ್ರು ಎನ್ನುವುದನ್ನು ತಿಳಿಸುತ್ತಾರೆ. 30,000 ಜನರನ್ನ ಮೀಸಾ ಕಾಯ್ದೆ ಅಡಿಯಲ್ಲಿ ಬಂಧನ ಮಾಡಿದ್ರೆ ಅದರಲ್ಲಿ ಕನಿಷ್ಠ 25,000 ಜನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರಿದ್ರು ಎನ್ನುವುದನ್ನು ಕೂಡ ಅವರು ತಿಳಿಸುವಾಗ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎಮರ್ಜೆನ್ಸಿಯ ಸಂದರ್ಭದಲ್ಲಿ ಯಾವ ರೀತಿಯ ಹೋರಾಟ ಮಾಡಿತ್ತು ಎನ್ನುವುದು ನಮ್ಮೆಲ್ಲರ ಕಣ್ಣಿಗೂ ಕೂಡ ಕಾಣ ಸಿಗತ್ತೆ. ಅದನ್ನ ಬೆಳಕಿಗೆ ತರುವ ಕೆಲಸವನ್ನ ರೋಹಿತ ಚಕ್ರತೀರ್ಥ ಅವರು ಮಾಡಿದ್ದಾರೆ. ಒಟ್ಟಾರೆಯಾಗಿ ಈ ಇಡೀ ಅಧ್ಯಾಯದಲ್ಲಿ ಜೆಪಿ ಚಳವಳಿಯನ್ನು ನೆನಪಿಸಿಕೊಂಡಿದ್ದಾರೆ. ಬಿಹಾರ ಹಾಗೂ ಗುಜರಾತ್ ನಲ್ಲಿ ನಡೆದಂತಹ ರಾಜಕೀಯ ವಿಪ್ಲವದ ಕಾರಣಕ್ಕೆ ಇಂದಿರಾ ಗಾಂಧಿ ಹೇಗೆ ನಡಕ ಶುರುವಾಯಿತು ಎನ್ನುವುದನ್ನು ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಆ ನಡುಕದ ಕಾರಣಕ್ಕೆ ಇಂದಿರಾ ಗಾಂಧಿಗೆ ಎಮರ್ಜೆನ್ಸಿಯನ್ನ ಹೇರಲಿಕ್ಕೆ ಅಂತೇಳಿ ಈ ಚಕ್ರವ್ಯೂಹದ ಹೊರಬಾಗಿಲನ್ನು ತೋರಿಸಿರುವಂತಹ ಆ ಘಾತಕ ಯಾರು ಎನ್ನುವುದನ್ನ ಇಲ್ಲಿ ತಿಳಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಸಿದ್ಧಾರ್ಥ ಶಂಕರ ರೇ ಎಂಬ ವ್ಯಕ್ತಿನಿಷ್ಠ ಗುಲಾಮ ಎಮರ್ಜೆನ್ಸಿಯನ್ನ ಹೇರಲಿಕ್ಕೆ ಅಂತೇಳಿ ಇಂದಿರಾ ಗಾಂಧಿ ಅವರಿಗೆ ದಾರಿಯನ್ನು ತೋರಿಸಿಕೊಟ್ಟ ಎನ್ನುವುದನ್ನ ಅತ್ಯಂತ ಕಠಿಣ ಪದಗಳಲ್ಲಿ ಟೀಕಿಸುವ ಪ್ರಯತ್ನವನ್ನ, ಜನರಿಗೆ ತಿಳಿಸುವ ಪ್ರಯತ್ನವನ್ನ ರೋಹಿತ ಚಕ್ರತೀರ್ಥ ಮಾಡಿದ್ದಾರೆ. ಒಟ್ಟಾರೆಯಾಗಿ ಈ ಎಮರ್ಜೆನ್ಸಿಯ ಕುರಿತಾಗಿ ಎಳೆಯಾಗಿ ತಿಳಿಸುವ ಪ್ರಯತ್ನವನ್ನ ಮಾಡಿದ್ದಲ್ಲದೆ ಅವರು ಇಂದಿರಾಗೆ ಒಂದು ಬಿರುದನ್ನು ಕೊಡ್ತಾರೆ. ಇಂದಿರಾ ಭಾರತ ಕಂಡ ಅತ್ಯಂತ ಚಾಣಾಕ್ಷ ಮ್ಯಾನಿಪುಲೇಟರ್ ಎನ್ನುವುದನ್ನ ಇಲ್ಲಿ ತಿಳಿಸುವ ಕೆಲಸವನ್ನು ಅವರು ಮಾಡಿದ್ದಾರೆ. ಆ ಕಾಲದಲ್ಲಿ ಜಯಪ್ರಕಾಶ ನಾರಾಯಣರದ್ದಾಗಿರಬಹುದು, ಅಟಲ್ ಬಿಹಾರಿ ವಾಜಪೇಯಿ ಅವರದ್ದಾಗಿರಬಹುದು, ಹಾಗೆ ಜಾರ್ಜ್ ಫರ್ನಾಂಡಿಸರ ಪ್ರಯತ್ನಗಳು ಏನಿದ್ದಾವೋ ಅವೆಲ್ಲವನ್ನೂ ಕೂಡ ಸವಿವರವಾಗಿ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ ಅಂತ. ಹಾಗೇನೆ ಆ ಹೊತ್ತಿಗೆ ಪತ್ರಿಕೆಗಳ ಮೇಲೆ ಹೇರಿದಂತಹ ನಿರ್ಬಂಧ, ಸೆನ್ಸಾರ್ಶಿಪ್ ಅನ್ನು ಯಾವ ರೀತಿ ಹೇರಲಾಯಿತು, ಹಾಗೇನೆ ಶಾ ಆಯೋಗ ಏನಿದೆಯೋ, ಜೆ.ಸಿ. ಶಾ ಆಯೋಗ ಅದು ಇಡೀ ಒಂದು ಎಮರ್ಜೆನ್ಸಿಯ ಕರಾಳ ಅಧ್ಯಾಯದ ಕುರಿತಾಗಿ ಕೊಟ್ಟಿರುವಂತಹ ವರದಿಗಳು, ಆ ಕಹಿ ಸತ್ಯಗಳನ್ನ ತೆರೆದಿಡುವ ಕೆಲಸವನ್ನು ಕೂಡ ಮೂರನೆಯ ಲೇಖಕರು ಈ ಅಧ್ಯಾಯದಲ್ಲಿ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಆಗಿರುವಂತಹ ಕರಾಳ ಘಟನೆಗಳು ಏನಿದ್ದಾವೋ, ಆವತ್ತಿಗೆ ಏನೆಲ್ಲ ಸಂಜಯ್ ಗಾಂಧಿ ಮಾಡಿದ್ರು, ಸಂತಾನ ಹರಣವನ್ನು ಮಾಡಿದ್ದು, ದೆಹಲಿಯಾದ್ಯಂತ ಸದ್ದು ಮಾಡಿದ್ದು, ಹಾಗೇನೆ ಪತ್ರಿಕೆಗಳ ಮೇಲೆ ನಿರ್ಬಂಧ ಹೇರಿದ್ದು, ಪತ್ರಿಕೆಗಳನ್ನ ಅತ್ಯಂತ ಕೀಳಾಗಿ ನಡೆಸಿಕೊಂಡಿದ್ದು, ಹಾಗೇನೆ ಅವರ ಮೇಲೆ ಒತ್ತಡಗಳನ್ನು ಹೇರಿದ್ದು, ಕೋರ್ಟ್ನ ವರದಿಗೆ ಸೆನ್ಸಾರ್ಶಿಪ್ ಅನ್ನು ಅಳವಡಿಸಿದ್ದು, ಆಕ್ಷೇಪಾರ್ಹ ವಿಷಯದ ಪ್ರಕಟಣೆ ತಡೆ ಕಾಯ್ದೆಯನ್ನು ತೆಗೆದುಕೊಂಡು ಬಂದಿದ್ದು, ಜಾಹೀರಾತಿ ಕತ್ತರಿಯನ್ನು ಹಾಕಿದ್ದು, ಹಾಗೆ ಪತ್ರಿಕೆಗಳ ದುರ್ಬಳಕೆಯನ್ನು ಮಾಡಿಕೊಂಡಿದ್ದು, ಹೀಗೆ ಎಲ್ಲ ವಿಚಾರಗಳನ್ನು ಕೂಡ ಅತ್ಯಂತ ಸವಿವರವಾಗಿ ಈ ಮೂರನೆಯ ಭಾಗದಲ್ಲಿ ತಿಳಿಸುವ ಕೆಲಸವನ್ನು ಮಾಡಲಾಗಿದೆ. ಮುಂದೆ ಅನುಬಂಧ 1 ಮತ್ತು 2ರಲ್ಲೂ ಕೂಡ ಹಲವಾರು ವಿಚಾರಗಳನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಈ ಪುಸ್ತಕ ಎಮರ್ಜೆನ್ಸಿಯ ಕುರಿತಾಗಿ ಬಂದಿರುವಂತಹ ಅದ್ಭುತವಾಗಿರುವಂತಹ ಪುಸ್ತಕ. ಈ ಪುಸ್ತಕದಲ್ಲೇ ಮುಗಿಲು ಪುಸ್ತಕದ ಕುರಿತಾಗಿಯೂ ಕೂಡ ಎಸ್.ಆರ್. ರಾಮಸ್ವಾಮಿ ಅವರು ಮೆನ್ಷನ್ ಮಾಡಿದ್ದಾರೆ. ಹೆಚ್ಚು ವಿವರ ಬೇಕು ಅಂತ ಹೇಳಿದ್ರೆ ನಾವು ಮುಗಿಲನ್ನು ಓದಿಕೊಳ್ಳಬೇಕು, ಆದ್ರೆ ಕಂಟೆಂಪರರಿ ಆಗಿ ಇವತ್ತು ತಿಳಿದುಕೊಳ್ಳುವ ಪ್ರಯತ್ನವನ್ನು ನಾವು ಮಾಡಬೇಕು ಅಂತ ಅನ್ನೋದಾದ್ರೆ, ಹಾಗೆ ಶಾ ಆಯೋಗದ ವರದಿಗಳಾಗಿರಬಹುದು, ಎಮರ್ಜೆನ್ಸಿಯ ಕುರಿತಾದ ಘಟನೆಗಳಾಗಿರಬಹುದು, ಹಾಗೇನೆ ಎಮರ್ಜೆನ್ಸಿಯ ಮುನ್ನ ಏನೆಲ್ಲ ಘಟನೆಗಳು ಸಂಭವಿಸಿದ್ವು, ಯಾಕೆ ಎಮರ್ಜೆನ್ಸಿಯನ್ನು ಈ ರಾಷ್ಟ್ರದ ಮೇಲೆ ಹೇರಲಾಯಿತು ಎನ್ನುವ ಕಹಿ ಸತ್ಯವನ್ನು ನಾವು
ಅರ್ಥ ಮಾಡಿಕೊಳ್ಳಬೇಕು ಅಂತ ಹೇಳಿದ್ರೆ ನಿಜವಾಗಿಯೂ ಕೂಡ ನಾವು ಸಂವಿಧಾನದ ಕೊಲೆಗೆ ನಡೆದ ಸಂಚು ಎಮರ್ಜೆನ್ಸಿ ಎನ್ನುವ ಪುಸ್ತಕವನ್ನ ಓದಲೇಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಎಲ್ಲ ಓದುಗ ಮಿತ್ರರಲ್ಲಿ ನಾನು ಅರಿಕೆ ಮಾಡಿಕೊಳ್ತೇನೆ. ಯಾವತ್ತಿಗೂ ಕೂಡ ಈ ರೀತಿಯ ಘಟನೆಯಾಗದೇ ಇರ ಭಾರತೀಯರಾಗಿರುವಂತ ನಾವು ಸಿದ್ಧರಾಗಿರಬೇಕು. ಪ್ರಜಾಪ್ರಭುತ್ವ ರಾಷ್ಟ್ರವನ್ನು ಗಟ್ಟಿಯಾಗಿ ಉಳಿಬೇಕು ಅಂತ ಅನ್ನೋದಾದ್ರೆ ಇಷ್ಟು ಶಕ್ತಿಶಾಲಿ ಆಗಿರುವಂತ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನ ಹಾಗೆ ಉಳಿಸಬೇಕು ಅಂತ ಅನ್ನೋದಾದ್ರೆ ನಾವು ನೀವು ಈ ಎಮರ್ಜೆನ್ಸಿ ಕುರಿತಾಗಿ ಎಚ್ಚರಿಕೆಯಿಂದ ಓದಿಕೊಳ್ಳಬೇಕು ಅಂತ ಹೇಳಿ ಸಂಪಾದಕರು ಕೂಡ ಮನವಿಯನ್ನು ಮಾಡಿದ್ದಾರೆ. ನಾನು ಕೂಡ ನಿಮ್ಮನ್ನು ಮನವಿಯನ್ನ ಮಾಡ್ತೇನೆ. ಈ ಮಾತಿನೊಂದಿಗೆ ನನ್ನ ಪುಸ್ತಕ ಪರಿಚಯವನ್ನ ನಾನು ಮುಗಿಸ್ಲಿಕ್ಕಿದ್ದೇನೆ. ಅಹಂಕಾರ, ಅಧಿಕಾರದ ಲಾಲಾಸೆ, ದರ್ಪ, ಸಜ್ಜನರ ಬಗ್ಗೆ ಉಪೇಕ್ಷೆ, ಪರಂಪರೆಯ ಬಗ್ಗೆ ಔದಾಸೀನ್ಯ, ಅವಿವೇಕ, ಭ್ರಷ್ಟತೆ, ವಿಚಾರ ರಾಹಿತ್ಯ, ಮೌಲ್ಯಗಳ ಅಧಪತನ ಇತ್ಯಾದಿ ಎಲ್ಲ ಗುಣಗಳನ್ನು ಕೂಡ ಅರೆದು ತೆಗೆದು ಚೂರ್ಣವೇ ಆಗಿದ್ದವರು ಇಂದಿರಾ ಗಾಂಧಿ ಎನ್ನಬಹುದು ಅಂತ ಹೇಳಿ ಈ ಬೆನ್ನುಡಿಯಲ್ಲಿ ಹೇಳಿದ್ದಾರೆ. ಹಾಗೆ ಇಂದಿರಾ ಗಾಂಧಿ ಇದ್ರು ಎನ್ನುವುದು ಈ ಪುಸ್ತಕವನ್ನ ಓದಿದಾಗ ನಮ್ಗೆ ಅರ್ಥ ಆಗತ್ತೆ. ಸತ್ಯಮೇವ ಜಯತೆ ಅಂತ ನಾವು ಹೇಳ್ತೀವಿ. ಈ ರಾಷ್ಟ್ರದ ಘೋಷವಾಕ್ಯ ಅದು. ಇಂದಿರಾ ಗಾಂಧಿ ಬಲಾತ್ಕಾರದಿಂದ ಹುದುಗಿಟ್ಟ ಸತ್ಯಗಳನ್ನ ಇನ್ನಾದರೂ ಪೂರ್ಣವಾಗಿ ಹೊರಬರಬೇಕಾಗಿದೆ, ಅರ್ಥ ಮಾಡಿಕೊಳ್ಳಬೇಕಾಗಿದೆ. ದುಷ್ಟರ ದೌಷ್ಟ್ಯವನ್ನ, ದಾಷ್ಟ್ಯವನ್ನ ಹಾಗೇನೆ ಘಂಟಾಘೋಷವಾಗಿ ಸಾರಿದ್ದರಿಂದ ಸಜ್ಜನರಿಗೆ ತಮ್ಮ ಸಜ್ಜನಿಕೆಯ ಬಗ್ಗೆ ಪಾಪ ಪ್ರಜ್ಞೆ ಕಾಡಬಹುದಲ್ಲವೇ ಎನ್ನುವ ಪ್ರಶ್ನೆಯನ್ನ ಮಾಡ್ತಾ ಹಾಗಾಗಬಾರದು ಎನ್ನುವುದೇ ಈ ಪುಸ್ತಕದ ಆಶಯ. ಸಂದರ್ಭದಲ್ಲಿ ನಿಮ್ಮಲ್ಲಿ ಕೇಳಿಕೊಳ್ತಾ ನನ್ನ ಪುಸ್ತಕ ಪರಿಚಯಕ್ಕೆ ವಿರಾಮವನ್ನು ಹೇಳ್ತಾ ಇದ್ದೇನೆ.